ಹೀಗಾಗಿ ಈ ರಂಜಾನ್ ಹಬ್ಬ ಬಹಳ ಉತ್ತಮವಾದದ್ದು, ಒಳ್ಳೆಯ ದಿವಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಯಾಕಂದರೆ ಒಂದು ವರ್ಷದವರೆಗೆ ಅವರಿಗೆ ನಮಗೆ ಉಪವಾಸ ಇದ್ದು ಒಂದು ಅಡಿ ಕೂಡ ನೀರು ಕೊಡದೆ ಕೆಟ್ಟ ಬ್ಯಾಸಿಗೆಯಲ್ಲಿ ಇರ್ತಕ್ಕಂಥ ಈ ರಂಜಾನ್ ಹಬ್ಬದ ಇವತ್ತು ನಮ್ಮ ಬಾಂಧವರು ಬಹಳ ಇವತ್ತು ಒಂದು ಇದರಲ್ಲಿ ಅವರು ಒಂದೊಂದು ಇರ್ತಾರೆ. ಆ ಒಂದು ಇದು ನಾನು ನೋಡಿದಾಗ ದೇವರು ಅವರ ಜೊತೆಗೆ ಇದ್ದಾನೆ ಅಂತಕ್ಕಂಥದ್ದು ನಾವು ಕಂಠಬದ್ಧವಾಗಿ ಹೇಳಬೇಕು. ಆ ದೇವರಿಂದಲೇ ಇವತ್ತೇನಂತಂದರೆ ಸಣ್ಣ ಸಣ್ಣ ಹುಡುಗರು ಕೂಡ ಒಂದು ದಿವಸ ಉಪವಾಸ ಇರೋದಾಗಿಲ್ಲ, ಒಂದು ತಿಂಗಳವರೆಗೆ ಉಪವಾಸ ಇರ್ತಾರಂತೆ. ಆ ದೇವರನ್ನೇ ಅವರ ಜಾಗದಲ್ಲಿ ಇದ್ದಾನೆ ಅಂತಕ್ಕಂಥ ಈ ಬಂಧುಗಳು. ಹೀಗಾಗಿ ಈ ರಂಜಾನ್ ಹಬ್ಬ ಬಹಳ ಮಹತ್ವವಾದಂಥ ಹಬ್ಬ. ಎಲ್ಲರೂ ಮುಸ್ಲಿಂ ಬಾಂಧವರು ಕೂಡ ಎಲ್ಲರಿಗೂ ಇದು ರಂಜಾನ್ ಹಬ್ಬ ಏನಾಗ್ತದೆ ಬಹಳ ಮಹತ್ವದ ಹಬ್ಬ. ಇವತ್ತು ಅವರನ್ನೇ ಆಚರಣೆ ಮಾಡುವ ನಾವು ಕೂಡ ರಂಜಾನ್ ಹಬ್ಬ ಆಚರಣೆ ಮಾಡೋದ್ರಲ್ಲಿ ಒಂದೊಂದು ಭಾಗಿ ಆಗೋಣ. ಮುಸ್ಲಿಮರು ಹಿಂದೂಗಳು ನಾವು ಎಲ್ಲರೂ ಒಂದೇ ಅಂತಕ್ಕಂಥ ಸಂಕೇತ ಇವತ್ತಿನ ದಿವಸ. ಇವತ್ತು ನಾವು ನೀವು ಮತ್ತು ಸಹೋದರ ಕೂಟದಲ್ಲಿ ನಾವು ಇವತ್ತು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಮುಂದಿನ ದಿನಗಳ ಹೆಚ್ಚಿನ ಒಂದು ರಂಜಾನ್ ಹಬ್ಬದ ಒಂದು ಇದು ಸೌಲಭ್ಯ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾತುಗಳು ಹೇಳಿ ನಾನು ಅಲ್ಲಾಹನ ಆಶೀರ್ವಾದದಿಂದ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಜೊತೆಯಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಈ ಉಪವಾಸದ ಮಾಡುವಂಥ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಾಹನಿಗೆ ಅವರೆಲ್ಲ ಮಹಮೂರ್ತಿ ಸ್ಮರಿಸಿಕೊಂಡು ಅವರ ಜೊತೆಯಲ್ಲಿ ತ್ಯಾಗಮಾನ ಭಾವನೆಯಿಂದ ಮತ್ತು ಎಲ್ಲ ಧರ್ಮಗಳಿಗೆ ನಮಸ್ಕರಿಸಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈಗಾಗಲೇ ಈ ರಂಜಾನ್ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ನಮ್ಮ ಮಮ್ಮಿಯವರು ಮತ್ತು ನಮ್ಮ ಮಕ್ಕಳುಗಳಾಗಿರ್ತಕ್ಕಂಥ ಎಲ್ಲರೂ ಮಾತನಾಡಿದ್ದಾರೆ. ಅಲ್ಲಾಹನ ಆಶೀರ್ವಾದದಿಂದ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಜೊತೆಯಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಎಲ್ಲ ನಮ್ಮ ಈ ಉಪವಾಸ ಮಾಡುವಂಥ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಾಹನಿಗೆ ಅವರೆಲ್ಲ ಮಹಮೂರ್ತಿ ಸ್ಮರಿಸಿಕೊಂಡು ಅವರ ಜೊತೆಯಲ್ಲಿ ತ್ಯಾಗಮಾನ ಭಾವನೆಯಿಂದ ಮತ್ತು ಜನರಿಗೆ ಅನೇಕ ಬಡವರ ಸೇರಿದ್ರು ಅವರ ಕಾರ್ಯಕ್ರಮಗಳು ಮಾಡೋದು, ಅವ್ರ ಅವರಿಗೆ ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಈ 29 ದಿವಸ ಕಾಲ ಸತತವಾಗಿ ಆ ಅಲ್ಲಾಹನ ಧ್ಯಾನದ ಜೊತೆಯಲ್ಲಿ ಬಡವರಿಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಸಹಾಯ ಮಾಡತಕ್ಕಂಥದ್ದು, ಆ ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಿತ ಇಡೀ ಆ ಅಲ್ಲಾಹನ ಸ್ಮರಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಅಲ್ಲಾಹ್ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಸುಭಾನ ಆಲೈಸಿ ನನ್ನ ಮಾತು.